ನಮಸ್ಕಾರ ರೈತ ಮಿತ್ರರೇ, ನಮ್ಮ ಮಲಪ್ರಭಾ ಆಗ್ರೋ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗವಾದ ಎಲೆ ಮುದುಡು ರೋಗ ಅಥವಾ ಎಲೆ ಮುಟುರು ರೋಗ, ನೀವೇನು ಎಲೆ ಮುಟ್ರಿ ಅಂತ ಕರೀದಿರಲ್ಲ, ಆ ಒಂದು ರೋಗ, ಅದರ ಗುಣಲಕ್ಷಣಗಳೇನು, ಅದು ಯಾವ ರೀತಿ ಹರಡುತ್ತೆ, ವೈಜ್ಞಾನಿಕವಾಗಿ ನಾವು ಅದನ್ನು ಆರಂಭಿಕ ಹಂತದಲ್ಲಿ ಯಾವ ರೀತಿ ತಡೆಗಟ್ಟಬಹುದು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಇದರಲ್ಲಿ ಎಷ್ಟು ವಿಧ ಮತ್ತು ಇದು ವೈಜ್ಞಾನಿಕವಾಗಿ ಯಾವ ರೀತಿ ಹರಡುತ್ತೆ ಅಂತ ತಿಳಿದುಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳು. ಒಂದು ಅಪೋರ್ಡ್ ಲೀಫ್ ಕರ್ಲಿಂಗ್ ಅಂತ, ಎರಡನೇದು ಡೌನ್ವರ್ಡ್ ಲೀಫ್ ಕರ್ಲಿಂಗ್ ಅಂತ. ಈಗ ಅಪೋರ್ಡ್ ಲೀಫ್ ಕರ್ಲ್ ಅಂದರೆ ಮೇಲ್ಮುಖ ಮುಟುರು ರೋಗ ಅಂತ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಗಳು ದೋಣಿಯಂತೆ ಮೇಲ್ಮುಖದಲ್ಲಿ ಎಲೆಗಳು ಮಡಚಿಕೊಳ್ತವೆ. ಇದು ಮುಖ್ಯವಾಗಿ ಥ್ರಿಪ್ಸ್ ಅಂದರೆ ನೀವೇನು ಗಿಡ ಏನು ಅಂತ ಕರಿತೀರಲ್ಲ, ಅದರಿಂದ ಈ ಒಂದು ಅಪೋರ್ಡ್ ಲೀಫ್ ಕರ್ಲಿಂಗ್ ಹರಡುತ್ತೆ. ಇನ್ನು ಎರಡನೆಯದು ಡೌನ್ವರ್ಡ್ ಲೀಫ್ ಕರ್ಲಿಂಗ್ ಅಂದರೆ ಕೆಳಮುಖ ಮುಟುರು ರೋಗ ಅಂತ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಗಳು ತಲೆ ಕೆಳಗಾದ ಛತ್ರಿಯಂತೆ ಕೆಳಮುಖವಾಗಿ ಎಲೆಗಳು ಮಡಿಸಿಕೊಳ್ತವೆ. ಇದು ಮುಖ್ಯವಾಗಿ ಯಾವುದರಿಂದ ಹರಡುತ್ತಂದ್ರೆ ಮೈಟ್ಸ್ ಅಂದರೆ ನುಸಿ ಉಣ್ಣೆ ಅಂತ ಕರಿತೀವಿ, ಇದರಿಂದ ಹರಡುತ್ತೆ. ಮತ್ತೆ ವೈಟ್ ಫ್ಲೈ ಅಂದರೆ ಬಿಳಿ ನೊಣದಿಂದ ಈ ಒಂದು ಡೌನ್ವರ್ಡ್ ಲೀಫ್ ಕರ್ಲಿಂಗ್ ಹರಡುತ್ತೆ. ಸೊ ಈ ರೀತಿಯಾಗಿ ಎರಡು ವಿಧದಲ್ಲಿ ಈ ಒಂದು ಲೀಫ್ ಕರ್ಲ್ ಅಂದರೆ ಎಲೆ ಮುಟುರು ರೋಗ ಕಂಡು ಬರುತ್ತೆ. ಆರಂಭಿಕ ಹಂತದಲ್ಲಿ ಕೆಲವೊಂದಿಷ್ಟು ಜನ ರೈತರು ಏನು ಮಾಡ್ತೀರಾ, ಏನೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಅದಕ್ಕೆ ಎಲೆಗಳು ಈ ರೀತಿ ಆಗಿದೆ ಅಂದ್ಕೊಂಡು ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡ್ತೀರಾ. ಆದರೆ ಅದು ತಪ್ಪು. ಇದು ಮುಖ್ಯವಾಗಿ ಬರೋದು ಚಿಲ್ಲಿ ಲೀಫ್ ಕರ್ಲ್ ವೈರಸ್ ಇಂದ. ಅಂದರೆ ಇದೊಂದು ವೈರಸ್ ರೋಗ, ಇದಕ್ಕೆ ಯಾವುದೇ ನೇರ ಔಷಧಿ ಇಲ್ಲ. ಆದರೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಯಾವ ರೀತಿ ಹರಡುತ್ತೆ ಅಂದರೆ, ನಾನು ಇಷ್ಟೊತ್ತೇನು ಹೇಳಿದ್ನಲ್ಲ, ಥ್ರಿಪ್ಸ್ ಮತ್ತು ವೈಟ್ ಫ್ಲೈ ಆಗಿರ್ಬೋದು, ಮೈಟ್ಸಿಂದ. ಅಂದರೆ ಈ ಒಂದು ವಾಹಕಗಳಿಂದ ಈ ಚಿಲ್ಲಿ ಲೀಫ್ ಕರ್ಲ್ ವೈರಸ್ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತೆ. ಸೊ ಈಗ ನಾವು ಈ ಯಾವ ಹರಡಿಸುತ್ತಲ್ಲ, ಈ ಒಂದು ಕೀಟಗಳನ್ನು ನಾವು ಕಂಟ್ರೋಲ್ ಮಾಡಿದರೆ ಈ ಒಂದು ಚಿಲ್ಲಿ ಲೀಫ್ ಕರ್ಲ್ ವೈರಸ್ಸನ್ನು ನಾವು ತಡೆಗಟ್ಬೋದು. ಸೊ ಹಾಗಾಗಿ ವೈಜ್ಞಾನಿಕವಾಗಿ ನಾವು ಈ ಒಂದು ಮುಟುರು ರೋಗವನ್ನು ಯಾವ ರೀತಿ ತಡೆಗಟ್ಬೋದು ಅಂತ ತಿಳಿದುಕೊಳ್ಳೋಣ. ಈ ವೈರಸ್ಗೆ ಯಾವುದೇ ನೇರ ಔಷಧಿ ಇಲ್ಲ, ಆದರೆ ಇದನ್ನು ಹರಡದಂತೆ ನಾವು ತಡೆಗಟ್ಟಬಹುದು. ಈಗ ಯಾವ ರೀತಿಯಪ್ಪ ಅಂದರೆ, ಮೊದಲಿಗೆ ನಾವು ರೋಗ ಪೀಡಿತ ಗಿಡಗಳು ಅಂದರೆ ಎಲ್ಲಿ ನಿಮಗೆ ಎಲೆ ಮುಟುರು ರೋಗ ಕಂಡು ಬರುತ್ತಲ್ಲ, ಅಲ್ಲೊಂದು ಗಿಡಗಳಲ್ಲಿ ಕಂಡು ಬಂದಾಗ ನೀವು ಮೊದಲು ಅದನ್ನು ಕಿತ್ತು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹೊಲದಿಂದ ದೂರದಲ್ಲಿ ಹೋಗಿ ಅದನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಇನ್ನು ಎರಡನೇದಾಗಿ ಬಯೋಲಾಜಿಕಲ್ ಕಂಟ್ರೋಲ್ ಅಂದರೆ ಜೈವಿಕ ನಿಯಂತ್ರಣ ಯಾವ ರೀತಿ ಮಾಡ್ಬೋದಪ್ಪ ಅಂದರೆ, ಎಕರೆಗೆ 15ರಿಂದ 20 ಅಂಟು ಬಲೆಗಳು ಅಂದರೆ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಈ ಬಿಳಿ ನೊಣಗಳಿಗೆ ಅಂದರೆ ವೈಟ್ ಫ್ಲೈಗೆ ನೀವು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಬಳಸಬೇಕಾಗುತ್ತೆ. ಈ ಥ್ರಿಪ್ಸ್ ಇದಕ್ಕೆ ನೀವು ನೀಲಿ ಅಂಟು ಬಲೆಗಳು ಅಂದರೆ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ನ ಬಳಸೋದ್ರಿಂದ ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಆರಂಭಿಕ ಹಂತದಲ್ಲಿ. ಆಮೇಲೆ ಇನ್ನೊಂದು ಈ ವೈಟ್ ಫ್ಲೈ ಅಂದರೆ ಈ ಬಿಳಿ ನೊಣಗಳನ್ನು ತಡೆಗಟ್ಟಲಿಕ್ಕೆ ಜೈವಿಕ ಉತ್ಪನ್ನಗಳಾದ ಬೆವೇರಿಯಾ ಬಸಿಯಾನ ಆಗಿರ್ಬೋದು, ಆಮೇಲೆ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ, ಈ ಥರದ ಒಂದು ಜೈವಿಕ ಉತ್ಪನ್ನಗಳನ್ನು ಆರಂಭಿಕ ಹಂತದಲ್ಲಿ ನೀವು ಬಳಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಈ ಒಂದು ವೈರಸ್ ಹರಡೋದನ್ನು ನೀವು ತಪ್ಪಿಸಬಹುದು. ಇವಾಗ ನೆಕ್ಸ್ಟ್ ನೀವು ಕೆಮಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಕೆಮಿಕಲ್ಸ್ನ ಬಳಸಿ ಯಾವ ರೀತಿ ನೀವು ಈ ಒಂದು ಎಲೆ ಮುಟುರು ರೋಗವನ್ನು ತಡೆಗಟ್ಬೋದಪ್ಪ ಅಂದರೆ, ಇವಾಗ ಉದಾಹರಣೆಗೆ ಈ ವೈಟ್ ಫ್ಲೈ ಕಂಟ್ರೋಲ್ಗೆ ಇಮಿಡಾಕ್ಲೋಪ್ರಿಡ್ ಅಂದರೆ ನೀವು ಬೇಯರ್ ಕಂಪ್ನಿದು ಸೂಪರ್ ಕಾನ್ಫಿಡರ್ ಆಗಿರ್ಬೋದು, ಆಮೇಲೆ ಥಯೋಮಿಥಾಕ್ಸಮ್ ಅಂತ ಬರುತ್ತೆ ಧನುಕಾ ಕಂಪ್ನಿಯವರ ಅರೆವಾ ಆಗಿರ್ಬೋದು, ಅದಾದಮೇಲೆ ಅಸಿಟಮಿಪ್ರೈಡ್ ಅಂದರೆ IIL ಕಂಪ್ನಿ ಶಾರ್ಪ್ ಆಗಿರ್ಬೋದು, ಡೈಫೆನ್ಥ್ಯೂರಾನ್ ಅಂದರೆ ಸಿಜೆಂಟಾ ಕಂಪ್ನಿ ಪೋಲೋ, ಆಮೇಲೆ ಫೆಗಾಸಿಸ್ ಆಗಿರ್ಬೋದು, ಆಮೇಲೆ ಅದ್ಮಾ ಕಂಪ್ನಿಯವರ ಅಗಾಸ್ ಆಗಿರ್ಬೋದು, IIL ಕಂಪ್ನಿಯ ಹರ್ಕ್ಯುಲಸ್, ಅಂದರೆ ಈ ಕಂಟೆಂಟ್ ಇರ್ತಕ್ಕಂಥ ಯಾವುದೇ ಕಂಪ್ನಿಯ ಪ್ರಾಡಕ್ಟ್ಸ್ನ ನೀವು ಬಳಸ್ಬೋದು. ಆಮೇಲೆ ಥ್ರಿಪ್ಸ್ಗೆ ನೀವು ಸ್ಪೈನೋಟೋರಮ್ ಆಗಿರ್ಬೋದು, ಸ್ಪೈನೋಸ್ಯಾಡ್, ಆಮೇಲೆ ಫಿಪ್ರೋನಿಲ್, ಇವಾಗ ನ್ಯೂಟ್ರಿಪಲ್ಸ್ ಕಂಪ್ನಿಯ ನ್ಯೂಲಾ ಆಗಿರ್ಬೋದು, ಆಮೇಲೆ ಬೇಯರ್ ಕಂಪ್ನಿಯ ಜಂಪ್ ಅಂತ ಬರುತ್ತೆ. ಈ ಥರದ ಒಂದು ಕೀಟನಾಶಕಗಳನ್ನ ಬಳಸೋದ್ರಿಂದ ನೀವು ಈ ವೈಟ್ ಫ್ಲೈ ಮತ್ತು ಥ್ರಿಪ್ಸ್ನ ಕಂಟ್ರೋಲ್ ಮಾಡಿದರೆ ಈ ಒಂದು ಎಲೆ ಮುಟುರು ರೋಗವನ್ನು ನೀವು ಕಂಟ್ರೋಲ್ ಮಾಡಬಹುದು. ಆದರೆ ಒಂದೇ ಮೋಡ್ ಆಫ್ ಆಕ್ಷನ್ ಇರ್ತಕ್ಕಂಥ ಔಷಧಿಗಳನ್ನು ಪದೇ ಪದೇ ಬಳಸಬಾರ್ದು. ಇವಾಗ ಏನು ಹೇಳಿದ್ವಲ್ಲ, ಈ ಪೋಲೋ, ಅಗಾಸ್, ಆಮೇಲೆ ಹರ್ಕ್ಯುಲಸ್, ಇದೆಲ್ಲದರಲ್ಲೂ ಡೈಫೆನ್ಥ್ಯೂರಾನ್ ಕಂಟೆಂಟ್ ಇರುತ್ತೆ. ಎಲ್ಲದರಲ್ಲೂ ಒಂದೇ ಇರುತ್ತೆ. ಆದರೆ ನೀವು ಒಂದ್ಸರಿ ಪೋಲೋ ಯೂಸ್ ಮಾಡಿ ಮತ್ತೆ ಅಗಾಸ್ ಯೂಸ್ ಮಾಡೋದು, ಆಮೇಲೆ ಹರ್ಕ್ಯುಲಸ್ ಯೂಸ್ ಮಾಡೋದು, ಈ ರೀತಿ ಮಾಡಿದಾಗ ಅಲ್ಲಿ ರೆಸಿಸ್ಟೆನ್ಸ್ ಬೆಳೀತಾ ಹೋಗುತ್ತೆ ನಿಮ್ಮ ಬೆಳೆಗಳ ಕೀಟಗಳಲ್ಲಿ. ಸೊ ಹಾಗಾಗಿ ನೀವು IRSC ಗ್ರೂಪ್ ನಂಬರ್ನ ಗ್ರೂಪ್ ರೊಟೇಷನ್ನ ಮಾಡ್ತಾ ಹೋಗಬೇಕು. ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶನೂ ಸಿಗುತ್ತೆ, ಆಮೇಲೆ ಕೀಟಗಳಲ್ಲಿ ರೆಸಿಸ್ಟೆನ್ಸ್ನು ನೀವು ಕಡಿಮೆ ಮಾಡಬಹುದು. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಕೀಟನಾಶಕಗಳನ್ನ ಸಿಂಪಡಿಸುವಾಗ ಎಲೆಗಳ ಕೆಳಭಾಗಕ್ಕೆ ತಲುಪುವಂತೆ ನೀವು ನಿಧಾನವಾಗಿ ಸಿಂಪಡಿಸಬೇಕಾಗುತ್ತೆ. ಯಾಕಂದ್ರೆ ಈ ಸಕ್ಕಿಂಗ್ ಪೆಸ್ಟ್ ಅಂದ್ರೆ ರಸ ಹೀರುವ ಕೀಟಗಳು ಯಾವಾಗಲೂ ಎಲೆಗಳ ಕೆಳಗಡೆ ಇರೋದ್ರಿಂದ ನೀವು ನಿಧಾನವಾಗಿ ಎಲೆಗಳ ಮೇಲೆ ಮತ್ತೆ ಕೆಳಗೆ ಸಿಡಿಯುವಂತೆ ನೀವು ಸಿಂಪಡಿಸಬೇಕಾಗತ್ತೆ. ಸೊ ಹಾಗಾಗಿ ರೈತ ಬಾಂಧವರೇ, ಈ ಲೀಫ್ ಕರ್ಲ್ ವೈರಸ್ ನಿಮ್ಮ ಬೆಳೆಗೆ ಒಂದ್ಸಾರಿ ಬಂದ್ರೆ ಅದಕ್ಕೆ ನೇರವಾಗಿ ಯಾವುದೇ ಚಿಕಿತ್ಸೆ ಇಲ್ಲ.
ಹಾಗಾಗಿ ಇದನ್ನು ಹರಡಿಸುವ ವೈಟ್ ಫ್ಲೈನ ನೀವು ಆರಂಭಿಕ ಹಂತದಲ್ಲೇ ನಾವು ಇಷ್ಟೊತ್ತೇನು ಕ್ರಮಗಳನ್ನ ಹೇಳಿದ್ವಲ್ಲ, ಮೊದಲನೇದಾಗಿ ಆರಂಭಿಕ ಹಂತದಲ್ಲೇ ಎಲ್ಲಾದ್ರೂ ಒಂದು ಗಿಡಗಳು ಕಂಡಲ್ಲಿ ಅದನ್ನ ಕಿತ್ತು ನಾಶಪಡಿಸೋದಾಗಿರ್ಬೋದು. ಆಮೇಲೆ ಬಯೋಲಾಜಿಕಲ್ ಆವಾಗಲೇ ಏನು ಸ್ಟಿಕ್ಕಿ ಟ್ರ್ಯಾಪ್ಸ್, ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಮತ್ತೆ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್, ಈ ಥರ ಅಂಟುಬಲೆಗಳನ್ನ ಬಳಸೋದ್ರಿಂದ ನೀವು ಆರಂಭಿಕ ಹಂತದಲ್ಲಿ ಕಡಿಮೆ ಮಾಡ್ಬೋದು. ಹಾಗೆ ಕೆಮಿಕಲ್ ಮ್ಯಾನೇಜ್ಮೆಂಟ್ ಕೂಡ ಇಷ್ಟೊತ್ತು ಹೇಳಿದ್ವಲ್ಲ, ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡಾಗ ಮಾತ್ರ ಈ ಒಂದು ಲೀಫ್ ಕರ್ಲ್ ವೈರಸ್ ಅನ್ನ ತಡೆಗಟ್ಟಬಹುದು. ವೈರಸ್ಗಿಂತ ಇದನ್ನು ಹರಡಿಸುವ ವೈಟ್ ಫ್ಲೈ ಮತ್ತೆ ಥ್ರಿಪ್ಸ್ನ ಕಂಟ್ರೋಲ್ ಮಾಡೋದೇ ಈ ಒಂದು ಎಲೆ ಮುಟುರು ರೋಗವನ್ನ ತಡೆಗಟ್ಟುವಂತ ಒಂದು ಯಶಸ್ಸಿನ ಗುಟ್ಟು. ಇದೇ ರೀತಿ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಅಂತ, ಅಲ್ಲೂ ಕೂಡ ನೀವು ನಮಗೆ ಸಪೋರ್ಟ್ ಮಾಡಬಹುದು. ನಿಮಗೆ ಇದೇ ರೀತಿ ವೈಜ್ಞಾನಿಕ ಸಲಹೆ ಅಥವಾ ನಮ್ಮ ಯಾವುದೇ ಕೃಷಿ ಉತ್ಪನ್ನಗಳು ಬೇಕಾದಲ್ಲಿ ಸಂಪರ್ಕಿಸಿ 9353769873 ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಧನ್ಯವಾದಗಳು.